ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನವು ಅತ್ಯಂತ ಯಶಸ್ವಿಯಾಗಿ ನಡೆಯಿತು. ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಟ್ಟಂತಹ ಸಾಹಿತ್ಯ ಸಮ್ಮೇಳನ ಜಿಲ್ಲಾಧ್ಯಕ್ಷರು ಹಾಗೂ ಜಿಲ್ಲಾ ಸಾಹಿತ್ಯ ಸಮ್ಮೇಳನದ ಸರ್ವ ಅಧ್ಯಕ್ಷರಾದ ಸಿವಿ ಪಾಟೀಲ್ ಹಾಗೂ ಸಾಹಿತ್ಯ ಪರಿಷತ್ತಿನ ಸದಸ್ಯರುಗಳಿಗೆ ಇಂದು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ವತಿಯಿಂದ ಅಭಿನಂದನೆ ಕಾರ್ಯಕ್ರಮವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣ ಅಧ್ಯಕ್ಷರಾದಂಥ ರಮೇಶ್ ಮಾನೆ ಇವತ್ತು ಅಭಿನಂದನೆ ಸಮಾರಂಭ ಏರ್ಪಡಿಸಿದ್ದಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಇವತ್ತು ಯಶಸ್ವಿ ಕಾರ್ಯಕ್ರಮವನ್ನು ಇಡೀ ಜಿಲ್ಲಾದಲ್ಲಿ ಮತ್ತು ರಾಜ್ಯದ ಮಟ್ಟದಲ್ಲಿ ಹೋಗಿರೋಂಥ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಇಡೀ ರಾಜ್ಯದಲ್ಲಿ ತುಂಬ ಕೂಡ ಒಂದು ಜಿಲ್ಲಾದ ಮಟ್ಟದಲ್ಲಿ ಯಶಸ್ವಿಯಾಗಿರೋ ಕಾರ್ಯಕ್ರಮ ಆಗಿರೋದ್ರಿಂದ ಸಾಧಕರಿಗೂ ಸನ್ಮಾನಿಸಿದರು, ಎಲ್ಲ ಕನ್ನಡಪರ ಸಂಘಟನೆಗೂ ಸನ್ಮಾನಿಸಿದರು. ಸಾಧಕರಿಗೆ ಸನ್ಮಾನಿಸಬೇಕಾದ್ರೆ ಒಂದು ದೊಡ್ಡ ಸಮಸ್ಯೆ ಇದು ಕನ್ನಡ ಸಾಹಿತ್ಯ ಪರಿಷತ್ ಅಂದರೆ. ಅದು ಜಿಲ್ಲಾ ಮಟ್ಟದಲ್ಲಿ ಒಂದು ಕಾರ್ಯಕ್ರಮ ಮಾಡಬೇಕಾದ್ರೆ ನಮ್ಮಂತರಿಗೆಲ್ಲ ಸಣ್ಣ ಮಟ್ಟದಲ್ಲಿ ಇರೋಂಥವ್ರನ್ನ ಗುರುತಿಸಿ ಅದನ್ನು ಹೋರಾಟಗಾರರನ್ನ ಗೌರವ ಸನ್ಮಾನ ಮಾಡಿದ್ರಲ್ಲ ಸಾಧಕರನ್ನ, ಅದು ಯಾವತ್ತೂ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಚಿರಋಣಿ ಆಗಿರುತ್ತೆ. ಯಾಕಂದರೆ ಆ ಚಿರಋಣಿ ನಾವು ಅದನ್ನು ಹಂಚ್ಕೊಂಡಿದ್ದೇವೆ. ಅದು ಇವತ್ತು ಅಭಿನಂದನೆ ಸಮಾರಂಭ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿರೋದ್ರಿಂದ ಧನ್ಯವಾದಗಳು ಹೇಳ್ತೀನಿ. ಎಚ್ ಕೆ ಕೊಟ್ರಪ್ಪ ಅಂತ ಕಾರ್ಮಿಕ. ಏನು 13ನೇ ಜಿಲ್ಲಾ ಸಮ್ಮೇಳನ ನಡೀತು ಹರಿಯದಲ್ಲಿ, ಭಾಳ ವಿಶೇಷವಾಗಿ ಯಶಸ್ವಿಯಾಗಿ ನಡೆದಂತ ಹೇಳಲಿಕ್ಕೆ ಭಾಳ ಖುಷಿ ಆಗ್ತಾ ಇದೆ. ಭಾಳ ವಿಶೇಷವಾಗಿ ಕನ್ನಡಪರ ಸಂಘಟನೆಗಳಾದಂಥ ಏನು ರಕ್ಷಣಾ ವೇದಿಕೆ ಪ್ರವೀಣ್ ಬಣದವರು ಭಾಳ ಹುರುಪಿನಿಂದ ಹುಮ್ಮಸ್ಸಿನಿಂದ ಕೆಲಸ ನಿಭಾಯಿಸಿದ್ದಾರೆ. ಎಲ್ಲಕ್ಕಿಂತ ಹೆಚ್ಚಾಗಿ ಸಮ್ಮೇಳನ ಮುಗಿದ ಮೇಲೆ ಯಾರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಇಡೀ ಜಿಲ್ಲಾ ತಂಡಕ್ಕೆ ಕರೆದು ಸನ್ಮಾನ ಮಾಡಿದ್ದು, ಅವರ ಬಗ್ಗೆ ಮೆಚ್ಚುಗೆ ಮಾತ್ರ ಹೇಳಿದ್ದು ಬಹಳ ಸಂತೋಷಕರವಾದ ವಿಷಯ. ಏಕೆಂತಂದರೆ ಇವತ್ತು ಕ್ರಿಯೆಗೆ ಪ್ರತಿಕ್ರಿಯೆ ಬೇಕಾಗುತ್ತೆ. ಯಾರು ಒಳ್ಳೆ ಕೆಲಸ ಮಾಡ್ತಾರೆ ಅವರಿಗೆ ಒಂದು ಶಬಾಷ್ಗಿರಿ ಕೊಟ್ಟರೆ, ಅವರಿಗೆ ಒಂದು ಮೆಚ್ಚುಗೆ ಮಾತನಾಡಿದರೆ ಯಾರು ಸಂಘಟಕರು ಇರ್ತಾರೆ ಕೆಲಸ ಮಾಡಲಿಕ್ಕೆ ಹೆಚ್ಚು ಅನುಕೂಲ ಆಗುತ್ತೆ. ಆ ಒಂದು ಹಿನ್ನೆಲೆಯೊಳಗೆ ಏನು ರಕ್ಷಣಾ ವೇದಿಕೆ ಕೆಲಸ ಮಾಡಿದೆ ಪ್ರವೀಣ್ ಶೆಟ್ಟಿ ಬಣದವರು ಬಹಳ ವಿಶೇಷವಾದಂಥ ಇದು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು. ಹಾಗಾಗಿ ಒಂದು ಏನಂತಂದರೆ ಕನ್ನಡದ ಕೆಲಸಗಳು ಏನೇ ಇದ್ದರೂ ಎಲ್ಲರೂ ಒಟ್ಟಾಗಿ ಸೇರಿ ನಾವು ಕನ್ನಡದ ತೇರನ್ನು ಎಳಿಬೇಕು. ಆ ದಿಕ್ಕಿನಲ್ಲಿ ಕನ್ನಡ ತಾಲೂಕು ಬಹಳಷ್ಟು ಮುಂಚೂಣಿಯಲ್ಲಿದೆ. ಇನ್ನು ಮುಂದೆ ಇದೇ ರೀತಿ ಎಲ್ಲರೂ ಒಗ್ಗಟ್ಟಾಗಿ ಹೋಗೋಂಥ ಕೆಲಸ ನಾವೆಲ್ಲ ಮಾಡೋಣ ಅಂತ ಹೇಳ್ತಾ, ಏನು ಕನ್ನಡ ಸಾಹಿತ್ಯ ಜಿಲ್ಲಾ ಸಮ್ಮೇಳನ ಯಶಸ್ವಿಯಾಗಿದೆ, ಯಶಸ್ವಿಯಾಗಲಿಕ್ಕೆ ನಾನು ಸಹಿತ ಹರ್ಷ ವ್ಯಕ್ತಪಡಿಸಿದ್ದೇನೆ. ಎಲ್ಲರಿಗೂ ನಮಸ್ಕಾರ. ನನ್ನ ನಾಮಧೇಯ MN ಸಿದ್ದಪ್ಪ, APMC ಹರಿಹರ. ನಾವು ವೃತ್ತಿಯಲ್ಲಿ ಅಮೂಲ್ಯ ಕೆಲಸ ಮಾಡುವಂಥ ವ್ಯಕ್ತಿ. ಇವತ್ತು ರಕ್ಷಣಾ ವೇದಿಕೆಯ ಬಣದಲ್ಲಿ ನನ್ನ ಉಪಾಧ್ಯಕ್ಷರಾಗಿ ನೇಮಕಗೊಂಡಿರುವಂಥ ಸಿದ್ದಪ್ಪನವರು ಇವತ್ತು ರಕ್ಷಣಾ ವೇದಿಕೆಯ ಮಾನ್ಯವರು ಅಧ್ಯಕ್ಷರು ನನ್ನನ್ನು ಗುರುತಿಸಿ ನನಗೆ ಇವತ್ತಿನ ಕಾಲಮಾನದಲ್ಲಿ ನನಗೆ ಸನ್ಮಾನವನ್ನು ಮಾಡಿದಂಥ ನನ್ನ ಭುವನೇಶ್ವರಿ ತಾಯಿಯವರಿಗೆ ನಮಸ್ಕರಿಸುತ್ತಾ ನನ್ನ ಮಾತುಗಳನ್ನು ಆಡಲಿಕ್ಕೂ ಎಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ವಂದನೆಗಳನ್ನು ಸಲ್ಲಿಸ್ತೀನಿ. ನ್ಯೂಸು ಕನ್ನಡ ಈ ಚಾನೆಲ್ನವರು ಈ ಒಂದು ಸಮಾರಂಭಕ್ಕೆ ಆಗಮಿಸಿ ಏನು ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಣದ ಒಂದು ವತಿಯಿಂದ, ಅದರಲ್ಲೂ ಕೂಡ ಮುಖ್ಯವಾಗಿ ಅಧ್ಯಕ್ಷರಾಗಿರ್ತಕ್ಕಂಥ ರಮೇಶ್ ಮಾನೆ ಅವರು, ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಒಂದು ಪ್ರೀತಮ್ ಬಾಬು ಅವರು, ನಗರ ಘಟಕದ ಅಧ್ಯಕ್ಷರಾಗಿರ್ತಕ್ಕಂಥ ಇಮ್ತಿಯಾಜ್ ಅವರು ಒಂದು ಒಳ್ಳೆಯ ಕೆಲಸವನ್ನು ನಿರ್ವಹಿಸಿದ್ದಾರೆ. ಈ ವಿಚಾರವನ್ನು ನೀವು ರೆಕಾರ್ಡ್ ಮಾಡಿಕೊಂಡು ಒಂದು ಸಾರ್ವಜನಿಕರಿಗೆ ತಿಳಿಸ್ತಕ್ಕಂಥ ಒಂದು ಉತ್ತಮವಾದ ಒಂದು ಕೆಲಸ ಮಾಡ್ತಾಯಿದ್ದೀರಿ. ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಕೂಡ ನೀವು ಕನ್ನಡ ಪರ ಸಂಘಟನೆಗಳ ಪರವಾಗಿ, ಕನ್ನಡ ಸಾಹಿತ್ಯ, ಕನ್ನಡ ಮನಸ್ಸುಗಳ ಪರವಾಗಿ ನೀವು ಕೆಲಸ ನಿರ್ವಹಿಸ್ತಾ ಇದ್ದೀರಿ ಅಂತಕ್ಕಂಥ ಆಶಾ ಮನೋಭಾವವನ್ನು ವ್ಯಕ್ತಪಡಿಸಿ ನಿಮಗೂ ಕೂಡ ಈ ಎಲ್ಲರ ಪರವಾಗಿ ಒಂದು ವಂದನೆಗಳನ್ನು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಸ್ಮಾರ್ಟ್ ನ್ಯೂಸ್ ಚಾನಲ್ ಕನ್ನಡ, ಯಾಕಂದರೆ ಎಲ್ಲ ಚಾನಲ್ಗಳನ್ನು, ಆದರೆ ಈ ಚಾನಲ್ ಮಾತ್ರ ಕಮರ್ಷಿಯಲ್ ಆಗಬಾರ್ದು. ಯಾವತ್ತು ನಿರಂತರವಾಗಿ ಹೋರಾಟ ಮಾಡೋಂಥ ಚಾನಲ್ ಆಗಬೇಕು. ಈ ಹೋರಾಟಕ್ಕೆ ಯಾವತ್ತೂ ಸಂಘಟನೆ ಕೂಡ ಸಪೋರ್ಟ್ ಮಾಡುತ್ತೆ, ಸಾಮಾಜಿಕವಾಗಿ ಸಪೋರ್ಟ್ ಮಾಡುತ್ತೆ, ರಾಜಕೀಯವಾಗಿ ಸಪೋರ್ಟ್ ಮಾಡುತ್ತೆ. ಕಮರ್ಷಿಯಲ್ ಥರ ಮಾಡೋ ಅಂಥವರಿಗೆ ಧ್ವನಿ ಎತ್ತೋಂಥ ಕೆಲಸ ಈ ಕನ್ನಡ ಚಾನಲ್ ಆಗಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಯಾವತ್ತೂ ಕೂಡ ಪ್ರವೀಣ್ ಶೆಟ್ಟಿ ಕೂಡ ಇದನ್ನು ನಿಮಗೆ ಯಾವತ್ತು ಈ ಚಾನಲ್ ಸಪೋರ್ಟ್ ಮಾಡ್ತೀವಿ. ಶುಭವಾಗಲಿ ಚಾನಲ್ಗೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಶುಭ ಕೋರ್ತಿದ್ದೇನೆ. ಧನ್ಯವಾದಗಳು. ನ್ಯೂಸ್ ಚಾನಲ್ ಕನ್ನಡ ಚಾನಲ್ಲು ಭಾಳ ವಿಶೇಷವಾಗಿ ಸಾಹಿತ್ಯಿಕ, ಸಾಂಸ್ಕೃತಿಕ, ಸಾಮಾಜಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಏನು ಕಾರ್ಯಕ್ರಮ ನಡೆಯುತ್ತೆ ಅದನ್ನು ಬಿತ್ತರ ಮಾಡ್ತಾ ಇದ್ದಾರೆ. ಇಂಥ ಒಂದು ಕಾರ್ಯಕ್ರಮ ನಿರಂತರವಾಗಿ ನಡೆಯಲಿ, ಈ ಚಾನಲ್ಗೆ ಶುಭವಾಗಲಿ ಅಂಥೇಳಿ ನಾನು ಸಹಿತ ಮನ ತುಂಬಿ ಹಾರೈಸ್ತೇನೆ. ಸ್ಮಾರ್ಟ್ ನ್ಯೂಸ್ ಕನ್ನಡ ಎಮ್ನೂರು ಅವರ ಈ ಒಂದು ಸಾರಥ್ಯದಲ್ಲಿ ಈ ಒಂದು ಚಾನಲ್ ಅಂತಕ್ಕಂಥದ್ದು ಶುಭವಾಗಲಿ.
ಅಂದರೆ ಜನರಿಗೆ ಸುದ್ದಿಗಳನ್ನು ನೇರವಾಗಿ ಹಾಗೂ ದಿಟ್ಟವಾಗಿ ಈ ಒಂದು ಚಾನಲ್ ಮುಖಾಂತರ ಬಿತ್ತರವಾಗಲಿ ಅಂತೇಳಿ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಈ ಒಂದು ಚಾನಲ್ಗೆ ಶುಭವನ್ನು ಕೋರ್ತಾ ಇದ್ದೀವಿ. ನೇತೃತ್ವದ ಸ್ಮಾರ್ಟ್ ನ್ಯೂಸ್ ಕನ್ನಡ ಚಾನಲ್, ಕನ್ನಡ ನ್ಯೂಸು ಈ ಕನ್ನಡಿಗರ ಚಾನಲ್ ಆಗಬೇಕಿದು. ನಮ್ಮ ಹರಿಹರೇಶ್ವರ ದೇವರು, ನಮ್ಮ ಇಲ್ಲಿರುವಂಥ ಕನ್ನಡಿಗರ ಬಗ್ಗೆ ನೀವು ಧ್ವನಿ ಎತ್ತಬೇಕು. ನಮ್ಮ ನೇರವಾಗಿ ನೀವು ಈ ಕಾರ್ಯ ಮಾಡಬೇಕು. ಬೇರೆ ಥರ ಮೀಡಿಯಾ ನ್ಯೂಸ್ ಆಗಬಾರ್ದು, ಒಳ್ಳೆ ನೇರವಾಗಿ ಮಾಡಬೇಕು. ಹಾಗೆ ಮುಂದೆ ಯಶಸ್ವಿ ಆಗಲಿ ಅಂತ ಹೇಳಿ ನಾವು ಶುಭ ಕೋರ್ತೀವಿ. ನನ್ನ ಹೆಸರು ರೇವಣ್ ಸಿದ್ದಪ್ಪ ಅಂಗಡಿ, ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿ. ನಮ್ಮ ಹರಿಹರ ನಗರದಲ್ಲಿ ಇದೇ ತಿಂಗಳು 18 ಮತ್ತು 19ನೇ ತಾರೀಕಿನಂದು ಸಿದ್ದೇಶ್ವರ ಪ್ಯಾಲೇಸ್ನಲ್ಲಿ 13ನೇ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ಯಶಸ್ವಿಯಾಗಿ ನಡೆಯಿತು. ಹರಿಹರ ನಗರದ ಸಾಹಿತ್ಯಾಸಕ್ತರು, ಸಾಹಿತಿಗಳು, ಸಾರ್ವಜನಿಕರು ಮತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳ ಹೋರಾಟಗಾರರು ಯಶಸ್ವಿಯಾಗಿ ನೆರವೇರಿಸಿಕೊಟ್ರು. ಇವರನ್ನು ಅಭಿನಂದಿಸೋದಿದೆಯಲ್ಲ, ಅದು ಬಹಳಷ್ಟು ಅಭಿನಂದನಾರ್ಹರು. ಪ್ರವೀಣ್ ಶೆಟ್ಟಿ ಬಣದವರಿಗೆ ನಾವು ಹೃತ್ಪೂರ್ವಕವಾಗಿರ್ತಕ್ಕಂಥ ಅಭಿನಂದನೆಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಸಲ್ಲಿಸ್ತಾ ಇದ್ದೇನೆ.